ನಾವು ನಡ್ಕೊಳ್ಬೇಕಾದಂತಹ ಈ ಚಿತ್ರ ವಿಚಿತ್ರ ವಿಷಯಗಳಲ್ಲಿ ಇದೆಲ್ಲ ನಡೆಯೋದು ಮನೆಯಲ್ಲೇ. ಏನು ಇದೆಲ್ಲವೂ ನಡೆಯೋದು ಮನೆಯಲ್ಲೇ. ಬೇಜಾರಾಗೋದು, ಕೋಪ ಬರೋದು, ಅವ್ರ ಮೇಲೆ ಜಗಳ ಮಾಡೋದು, ಇವ್ರ ಮೇಲೆ ಜಗಳ ಮಾಡೋದು, ದುರ್ಮರಣ ಆಗೋದು, ಇನ್ನೊಂದು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಒಳ್ಳೆಯದು ಕೆಟ್ಟದು ಎಲ್ಲವೂ ಕೂಡ ದುರಂತವೆಲ್ಲ ನಡೆಯೋದು ಎಲ್ಲಿ? ಮನೆಯಲ್ಲಿ. ಈಗ ನಾವು ಯಾವುದನ್ನು ಗುರುತಿಸ್ಬೇಕು? ಮನೆಯನ್ನ ಗುರುತಿಸ್ಬೇಕು. ಇದೆಲ್ಲ ನಡಿಬೇಕಾದ್ರೆ ಮನೆಯಲ್ಲಿ ನಾವು ಯಾಕೆ ನಡಿಬೇಕು? ಮನೆಯಲ್ಲಿ ಇದು ಅದಕ್ಕೇನು ಹೇಳುತ್ತೆ ಅಂದರೆ ಮನ ಮತ್ತು ಮನಸ್ಸು. ಅಂದರೆ ಮನೆ ಅಂತಕ್ಕಂಥದ್ದು ನಾವು ವಾಸ ಮಾಡ್ತಕ್ಕಂಥ ಭಗವಂತ ನಮ್ಮಲ್ಲಿ ವಾಸ ಮಾಡ್ತಕ್ಕಂಥದ್ದು, ನಮ್ಮ ಮನಸ್ಸಲ್ಲಿ ಭಗವಂತ ಇದ್ದಾನೆ ಅಂದರೆ ಅದೇ ರೀತಿ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಗೆ ಸತ್ಯ ಗೊತ್ತಾಗಬೇಕು. ಮನಸ್ಸೆಲ್ಲಿರಬೇಕು? ಮನೆಯಲ್ಲೇ ಇರಬೇಕು. ಆ ಮನೆಯಲ್ಲಿರುವಂಥದ್ದು ನಿಮಗೆ ಜ್ಞಾನಾರ್ಜನೆಗೆ ಕರ್ಕೊಂಡೋಗುತ್ತೆ. ಆಮೇಲೆ ಯಾವತ್ತೂ ಒಂದಿನ ಶ್ರಾವಣ ಶನಿವಾರ ಇವತ್ತು ಅಂತ ಪೂಜೆ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಖುಷಿಯಾಗಿದ್ದೀನಿ ಅನ್ಕೊಳ್ಳೋದಲ್ಲ. ಭಾನುವಾರ ಬೆಳಗ್ಗೆ ಎದ್ದಾಗಲೂ ಖುಷಿಯಾಗಿರಬೇಕು. ಹೌದಾ? ಸುಮಾರು ಜನ ಈ ಅಭ್ಯಾಸ ಇದೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಸ್ವಲ್ಪ ನೆಮ್ಮದಿಯಪ್ಪ ಆಯಿತು, ಈಗ ನಿನ್ನೆ ಚೆನ್ನಾಗಿದ್ದೆ ಇವತ್ತು ಯಾಕೋ ಸರಿ ಇಲ್ಲ. ಇದು ಜ್ಞಾನಾರ್ಜನೆ ಅನ್ನೋದು ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕು. ಮಕ್ಕಳು, ಗಂಡ, ಹೆಂಡತಿ, ಕುಟುಂಬವನ್ನು ಯಾವ ಕಾರಣಕ್ಕೂ ಬೇಜಾರು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ದುಷ್ಟತನ ಇರಬಾರ್ದು, ಚೆನ್ನಾಗಿ ಆರೋಗ್ಯವಾಗಿರಬೇಕು ಅನ್ನೋದನ್ನ ಆ ಮನೆ ಮಾತ್ರ ಕರ್ಕೊಂಡೋಗುತ್ತೆ ಹೊರತು ಇನ್ನೇನು ನಾವು ಸಾಧನೆ ಮಾಡೋಕ್ಕಾಗಲ್ಲ. ಆ ಮನೆಗೆ ಅಷ್ಟು ಪ್ರಾಧಾನ್ಯತೆ ಕೊಡಬೇಕಾದ್ರೆ ನೆಲದಲ್ಲಿ ಇದಕ್ಕೆ ನೆಲದ ಭಾಷೆ ಅಂತಾರೆ. ಏನು? ನೆಲದ ಭಾಷೆ. ನೆಲ ಮಾತಾಡುತ್ತಾ? ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೆಲದ ಭಾಷೆ ಯಾವುದು? ಆಶ್ಚರ್ಯ ಆಗುತ್ತಲ್ವಾ? ಅಲ್ವಾ? ಗುರುಗಳೇ, ನೆಲದ ಭಾಷೆ ಯಾವುದು ಅಂದರೆ ಎಂಥ ಅದ್ಭುತವಾದ ವಿಷಯ. ಫಲವತ್ತಾದ ಭೂಮಿಯಾಗಿರಬೇಕು. ಯಾವುದು? ಫಲವತ್ತಾದ ಭೂಮಿಯಾಗಿರಬೇಕು. ಫಲವತ್ತಾದ ಭೂಮಿಯಾಗಿದ್ದಾಗ ಅದು ನೆಲದ ಭಾಷೆ ಅಂದರೆ ನಿಮ್ಮನ್ನು ಮಾತಾಡುತ್ತೆ ನಿಮ್ಮ ಜೊತೆ. ನಿನಗೇನು ಬೇಕು ನಾನು ಕೊಡ್ತೀನಿ, ಯೋಚನೆ ಮಾಡಬೇಡ, ಮಲ್ಕೋ ಹೇಳುತ್ತೆ. ಮನಸ್ಸಲ್ಲೇ ಹೇಳುತ್ತದು. ನೀನು ಯೋಚನೆ ಮಾಡಬೇಡ, ಮಗಳು ಮದುವೆ ಆಗ ಆಗತ್ತೆ ಬಿಡು, ತರ ಕೆಡಿಸ್ಕೋಬೇಡ. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಸ್ವಾಮಿ ನಾ ಅದೇನೋ ನನ್ನ ಮನಸ್ಸಿಗೆ ಬಂದಂಗೆ ಆಗೋಗುತ್ತೆ. ಎಲ್ಲರೂ ಹೇಳೋಕ್ಕಾಗಲ್ಲ. ಹೌದು, ಇದು ಆಗ್ತಾ ಇರೋದು ಮನೆಯಲ್ಲಿ ಅಂತ ನಮ್ಗೇನು ಅರ್ಥ ಆಗಲ್ಲ. ಅದು ನಿಜಕ್ಕೂ ಅರ್ಥ ಆಗಿರಲ್ಲ ಗುರುಗಳೇ. ಇವತ್ತು ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು ಮನೆ ಅನ್ನುವಂಥದ್ದು, ಭೂಮಿ ಅನ್ನುವಂಥದ್ದು ಮಾತಾಡುತ್ತೆ, ಅದಕ್ಕೂ ಮನಸ್ಸಿರುತ್ತೆ ಅನ್ನುವಂಥ ವಿಚಾರ. ದೇಹ ಮಾತಾಡುತ್ತಾ ಗೊತ್ತಿಲ್ಲ, ಮನೆ ಮಾತಾಡುತ್ತಾ ಗೊತ್ತಿಲ್ಲ, ಮತ್ತೆ ಏನ್ರಿ ನಾವು ಮಾತ್ರ ಮಾತಾಡ್ತಾ ಇದೀವಿ. ಹೌದು, ಅವಶ್ಯಕತೆಗೆ ಮೀರಿನೂ ಮಾತಾಡ್ತೀವಿ ಗುರುಗಳೇ. ಏನೂ ಆಗಿಲ್ಲ. ಹೌದು, ನೀವೆಲ್ಲಿದ್ರು ಅಲ್ಲೇ ಇದ್ದೀರಾ ಅಲ್ವಾ? ಮುಂದಕ್ಕೆ ಹೋಗ್ಬೇಕಲ್ಲ. ಖಂಡಿತ. ಮುಂದಕ್ಕೆ ಕರ್ಕೊಂಡೋಗೋದು ಯಾವುದು? ಮನೆ. ನಿಮ್ಮ ಜ್ಞಾನಾರ್ಜನೆ ಸ್ಕೂಲ್ ಕರ್ಕೊಂಡೋಗೋದು ಯಾವುದು? ಮನೆ. ಎಂಥ ಅದ್ಭುತವಾದ ಪವಾಡ ಅಲ್ವಾ? ಆದರೆ ಅಂದ್ಕೊಂಡಷ್ಟು ಸುಲಭನ ಇದು? ಫಲವತ್ತಾದ ಭೂಮಿ ಅಂದರೆ ಹೆಂಗಿರುತ್ತೆ ಸಮಯ? ತೂಕ ಹೆಂಗಾಕದ್ ನಾವು? ಹಾಗಿದ್ರೆ ಈಗ ನಾವು ವಾಸ ಮಾಡ್ತಿರೋದು ಫಲವತ್ತಾದ ಮನೆ ಆಗಿರಲ್ವಾ ಗುರುಗಳೇ? ಅಪ್ರಾಣೆ ಆಗಿಲ್ಲ. ಹೇಗೆ ಗುರುಗಳೇ? ಹೇಳೋಣ. ಫಲವತ್ತಾದ ಮನೆ ಇದೆಯಾ? ಭೂಮಿ ಇದೆಯಾ? ಆ ಭೂಮಿ ಇದ್ರೂ ನಮ್ಗೆ ಗುರ್ಸಕ್ಕಾಗಿದೆಯಾ? ಇದು ಒಂದು ಕಡೆ ಇಟ್ಟಿರೋಣ, ಮುಂದುವರೆದ ಭಾಗ ಹೇಳೋಣ. ಫಲವತ್ತಾದ ಭೂಮಿ ಹೇಗಿರಬೇಕು ಅಂತ ಹೇಳಲೇಬೇಕಾಗತ್ತೆ. ಸದ್ಯಕ್ಕೀಗ ನೀವು ತಿಳ್ಕೊಂಡಿರಿ, ಮನೆ ಕಟ್ಟಬೇಕಾದ್ರೆ ಭೂಮಿ ಫಲವತ್ತಾಗಿರಬೇಕು. ಅದಕ್ಕೆ ಸಣ್ಣ ಉದಾಹರಣೆ. ಪ್ರತಿಯೊಬ್ಬ ಮನುಷ್ಯನಿಗೂ, ರೈತನಿಗೆ ಗೊತ್ತಾಗತ್ತೆ, ಭೂಮಿ ಫಲವತ್ತಾಗಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಸಿಂಪಲ್. ಭೂಮಿ ಫಲವತ್ತಾಗಿದ್ರೆ ಆ ಮನೆಯಲ್ಲಿ ವಾಸ ಮಾಡೋರು ಫಲವತ್ತಾಗಿರ್ತಾರೆ. ಇನ್ನೊಂದು ಭಾಗ ಮುಂದಕ್ಕೆ ಹೋದರೆ, ಕೊನೆ ಭಾಗ ಹೇಳ್ಬಿಡ್ತೀನಿ. ನಿದ್ದೆ ಕಣ್ತುಂಬ ಯಾರು ನಿದ್ದೆ ಮಾಡ್ತೀನಿ ಅಂತಾರೋ ಅವರಿಗೆ ಭಗವಂತ ಅವ್ರಿಗೆ ತಟ್ಟಿ ಮಲಗಿಸ್ತಾರಂತೆ. ಕಣ್ತುಂಬ. ಎಷ್ಟೋ ಜನ ಅಂತಾರೆ, ಸ್ವಾಮಿ ಎಷ್ಟು ವರ್ಷ ಆಯ್ತು ಎಷ್ಟು ಜನ ಕೇಳ್ಬೇಕಮ್ಮ ನೀನು? ಕಣ್ತುಂಬ ಯಾರು ನಿದ್ದೆ ಮಾಡ್ತಾರೋ ಭಗವಂತ ಸದಾ ನಿಮ್ಮನ್ನ ತಟ್ಟಿ ಮಲಗಿಸ್ತಾರಂತೆ, ಚೆನ್ನಾಗಿ ನಿದ್ದೆ ಮಾಡುವಂತ. ಎಂಥ ಅದ್ಭುತವಾದ ವಿಚಾರ ಅಲ್ವಾ? ಎಷ್ಟು ಕೋಟಿ ಜನ ನಮ್ಗೆ ನಿದ್ದೆ ಇಲ್ಲ ಅಂತ ಪರದಾಡ್ತಾ ಇಲ್ಲ, ಎಷ್ಟು ಕೋಟಿ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಎಷ್ಟು ಕೋಟಿ ಜನ ದೇವರ ಹತ್ರ ಅರ್ಕೆ ಕಟ್ತಾ ಇಲ್ಲ. ಇದು ಬೇಕಾ? ನಮ್ಮ ದೇಹದಲ್ಲಿ ಭಗವಂತನನ್ನ ಕೂರಿಸ್ಕೊಳ್ತಕ್ಕಂಥ ಶಕ್ತಿ, ನಮ್ಮ ಮನೆಯಲ್ಲಿ ಭಗವಂತನನ್ನ ಕೂರಿಸ್ಕೊಳ್ಳೋ ಶಕ್ತಿ ನಮ್ಗೆ ಯಾಕೆ ಆಗ್ತಾ ಇಲ್ಲ?